ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡಿದ್ರ ಮೇಡಮ್, ಇವಳನ್ನ ಎತ್ತಾಕಂಬಂದು ವರ್ಕ್ ಮಾಡಿದ್ದಕ್ಕೆ ಭಯ ಬಿದ್ದು ನಿಮ್ಮ ಮಗನ್ ಕಳಿಸಿದ್ದಾರೆ. ಇದೆಲ್ಲ ಇವಳೊಬ್ಳು ಕೈಲಿ ಆಗಿರೋ ಕೆಲಸ ಅಂತೂ ಅಲ್ಲ. ನನಗನ್ಸುತ್ತೆ ಇದರಿಂದ ಇವಳು ಭಾವನೆ ಇರಬೇಕು ಅಂತ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ರೀ ವಂಜಾಕ್ಷಿ, ಇನ್ನೊಂದು ನಾಲ್ಕು ಬಾರಿಸ್ರಿ. Stop it! Stop it! ನಾನ್ ಕಿಡ್ನಾಪ್ ಆಗಿದ್ದೀನಿ ಅಂತ ನಿಮಗೆ ಯಾರು ಹೇಳಿದ್ದು? ಸರ್, ಅದು ಇವ್ರು ನನ್ನನ್ನ ಕಿಡ್ನಾಪ್ ಮಾಡಿದಾರಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಲ್ಲ, ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಸರ್, ಅದು ನಿಮ್ಮಿಬ್ಬರ ಮಧ್ಯೆ ತುಂಬ ಫೋನ್ ಕಾಲ್ಸ್ ಮತ್ತು ಮೆಸೇಜಸ್ ಎಕ್ಸ್ಚೇಂಜ್ ಆಗಿತ್ತು. ನಿಮ್ಮ ಫೋನ್ ಸ್ವಿಚ್ ಆಫ್ ಆದಾಗಲೂ ಲಾಸ್ಟ್ ಕಾಲ್ ಅವ್ರದ್ದೇ ಆಗಿತ್ತು. ಓ, ಅವರು ನನಗೆ ಫೋನು ಮೆಸೇಜಸ್ ಮಾಡಿದ ತಕ್ಷಣ ಕಿಡ್ನಾಪರ್ ಆಗೋಗ್ತಾರ? ನೀವು ನಿಜವಾಗ್ಲೂ ಪೊಲೀಸ್ ಇನ್ಸ್ಪೆಕ್ಟ್ರಾ ಅಥವಾ LKG ಹೋಗೋ ಚಿಕ್ಕ ಮಗುನ? ಒಬ್ಬ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಆಗಿ ಒಂದು ಹುಡುಗಿನ ಯಾವುದೇ ಬೇಸ್ ಇಲ್ಲದೆ ಈ ರೀತಿ ಇಲ್ಟ್ರೀಟ್ ಮಾಡಿದಿರಲ್ಲ, ನಿಮ್ಗಾದ್ರೂ ನಾಚಿಕೆ ಆಗಲ್ವಾ? ನೀವು ಒಂದು ಹೆಣ್ಣು ತಾನೆ, ವಿನಾಕಾರಣ ಒಂದು ಇನ್ನೋಸೆಂಟ್ ಮೇಲೆ ಇಷ್ಟು ಕ್ರೂರವಾಗಿ ಕೈ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಸರಿ ಸರ್, ನಿಮ್ಮನ್ನು ಯಾರು ಕಿಡ್ನಾಪ್ ಮಾಡಿದ್ರು ಹೇಳಿ, ಅವ್ರನ್ನ ಎಳ್ಕೊಂಬಂದು ಏರೋಪ್ಲೇನ್ ಹತ್ತಿಸ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಅದರ ಅವಶ್ಯಕತೆ ಇಲ್ಲ. ನೀವಿನ್ ಹೊರಡ್ಬೋದು. ಸಾರಿ ಸರ್. ಸಾರಿನಾ? ನೀವು ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅವ್ರ ಹತ್ರ. ಸಾರಿ ಮೇಡಮ್. ಪಾವನಿ, ನನ್ ಮಾತ್ ರಾಮಪ್ಪ, ಇಷ್ಟು ದಿವಸ ನೀನ್ ಎಲ್ಲಿ ಹೊರಟೋಗಿದ್ದೆ? 4-5 ದಿವಸದಿಂದ ಅಮ್ಮ ಅವರು ಊಟ ತಿಂಡಿ ಸರಿಯಾಗಿ ಮಾಡ್ಲೇ ಇಲ್ಲ ಗೊತ್ತಾ? ರಾಮ್, ನಿನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಅಂದ್ಮೇಲೆ ನೀನ್ ಎಲ್ಲಿಗೆ ಹೋಗಿದ್ದೆ? ನಿಮಗಿಷ್ಟ ಇಲ್ದಿರೋ ಕಡೆ ಹೋಗಿದ್ದೆ. ನಿಮಗ್ ಬೇಡವಾಗಿರೋ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೋಗಿದ್ದೆ.
ನಿಂತ್ಕೊಡ್ರಿ ಅಲ್ಲಿ. ಒಟ್ನಲ್ಲಿ ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ ಅಲ್ವಾ? ಅಯ್ಯೋ ನಾರಾಯಣ, ಸಂಬಂಧಿಕರು ಅಂದ್ಮೇಲೆ ಕಷ್ಟ ಸುಖಕ್ಕೆ ಹೋಗ್ಲಿಲ್ಲ ಅಂದ್ರೆ ಪಾಪ ಅವ್ರೇನ್ ತಿಳ್ಕೊತಾರೆ? ತಿಳ್ಕೊಳ್ಳಕ್ ಏನ್ರಿ ಇದೆ ಅಲ್ಲಿ? ಏನೋ ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದೀರಾ ನೀವೆಲ್ಲ. ಒಂದ್ ಸಂಬಂಧ ಉಳ್ಸೋಕು ಬೆಳ್ಸೋಕು ಯೋಗ್ಯತೆ ಇರ್ಬೇಕು. ಅದೆಲ್ರಿ ಇದೆ ಅವ್ರ ಮಗಳಿಗೆ? ಅದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಏಯ್ ಪಾಪ ಮಗು ಮೇಲೆ ಯಾಕೆ ನಿನಗೆ ಅಷ್ಟೊಂದು ದ್ವೇಷ? ನಾನು ಯಾಕ್ರಿ ದ್ವೇಷ ಮಾಡ್ಲಿ? ಅವ್ರ ಅಪ್ಪನೇ ಅವಳನ್ನ ದುರಾದೃಷ್ಟ ಅಂತ ದೂರ ಇಟ್ಟಿಲ್ವಾ? ಅದು ನಿಜಾನೂ ಆಗೋಯ್ತಲ್ಲ. ಅವಳ ದುರಾದೃಷ್ಟ ಅವ್ರ ಅಪ್ಪನ್ನೇ ಸಾವನ್ ದವಡೆಗೆ ತಳ್ಳಿ ಎಳ್ಕೊಂಡ್ ಬಂತಲ್ಲ. ಅನಿಷ್ಟಕ್ಕೆಲ್ಲ ಶ್ರೇಷ್ಠರನ್ನೇ ಕಾರಣ ಅಂದಂಗಾಯ್ತು ನಿನ್ ಮಾತು. ಹುಟ್ತಾ ಅವ್ರ ಅಮ್ಮನ್ ತಿನ್ಕೊಂಡ್ಳು. ಅವ್ರ ಅಪ್ಪನ್ಗೆ ಈ ಪರಿಸ್ಥಿತಿ ತಂದಿಟ್ಬಿಟ್ಲು. ರಾಜನಂಗಿದ್ದ ನನ್ನ ಮಗನಿಗೆ ಡೆಲಿವರಿ ಬಾಯ್ ಮಾಡ್ಬಿಟ್ಲು. ಅಮ್ಮ ಮಗನ್ನ ದೂರ ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ರು ಅವಳು ನಿಮ್ ಕಣ್ಣಿಗೆ ಅದೃಷ್ಟ ದೇವತೆ ಅಲ್ವಾ? ಪಾಪ ತಾಯಿ ಆಯಸ್ ಮುಗ್ದಿತ್ತು, ಹೋದ್ರು. ಇನ್ನು ಅವ್ರ ಅಪ್ಪನ ಗ್ರಹಚಾರ ಕೆಟ್ಟಿತ್ತು, ಈ ಸ್ಥಿತಿ ಬಂತು. ನನ್ನ ಮಗ ಮನೆ ಬಿಟ್ಟು ಹೋಗೋದಕ್ಕೂ ಡೆಲಿವರಿ ಬಾಯ್ ಆಗೋದಕ್ಕೂ ಕಾರಣ ನೀನು, ಆ ಮಗು ಅಲ್ಲ. ನೀನ್ ಸರಿ ಆಗೋವರೆಗೂ ಯಾವುದು ಸರಿ ಹೋಗೋದಿಲ್ಲ. ಹೌದು ಕಣ್ರಿ, ನೀವೆಲ್ಲ ಸರಿಯಾಗಿದ್ದೀರಾ. ನಾನೊಬ್ಳೆ ಸರಿ ಇಲ್ಲ. ಹೋಗಿ ಹೋಗಿ ನಿಮ್ಮನ್ ಕಟ್ಕೊಂಡಲ್ಲ ನಾನು. ಥೂ, ಎಲ್ಲ ನನ್ನ ಹಣೆ ಬರ. ಪ್ರಾರ್ಥನಾ, ನಿಮ್ ಕಿವಿ ಓಲೆ ಎಲ್ಲಿದೆ? ಅದು ತೆಗ್ದಿಟ್ಟಿದ್ದೀನಿ, ಬೀರುವಲ್ಲಿದೆ. ಅಷ್ಟೊಂದೆಲ್ಲ ಅಡುಗೆ ಮಾಡಕ್ಕೆ ಪಾತ್ರೆಗೆಲ್ಲ ದುಡ್ಡು ಎಲ್ಲಿಂದ ಬಂತು ನಿಮಗೆ? ಅದು ನನ್ನ ಕಿವಿ ಓಲೆ ಆಡ ಇಟ್ಟೆ. ಹಲೋ ಡ್ಯಾಡ್. ನಾರಾಯಣ, ಹೇಗಿದ್ಯಾ? ಹಾಂ, ನಾನು ಚೆನ್ನಾಗಿದ್ದೀನಿ ಡ್ಯಾಡ್. ಹೇಳಿ, ಏನು ವಿಷಯ? ಏನಿಲ್ಲಪ್ಪ, ನಿಮ್ಮ ಮಾವನವ್ರ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಹೇಗಿದ್ದಾರೆ ಇವಾಗ ಅವರು? ಪರವಾಗಿಲ್ಲ ಡ್ಯಾಡ್, ಚೇತರಿಸ್ಕೊಳ್ತಿದ್ದಾರೆ. ಅಲ್ಲಿ ಅಮ್ಮ ಸೂರ್ಯ ಎಲ್ಲ ಹೇಗಿದ್ದಾರೆ? ಅವ್ರು ಚೆನ್ನಾಗೇ ಇದ್ದಾರೆ. ಯಾರ್ದ್ರಿ ಫೋನು? ಅದು ಗೊತ್ತಾಯ್ತು ಬಿಡಿ, ನನ್ ಮಗ ತಾನೆ. ಏನು, ಈ ತಾಯಿ ಬದುಕಿದಾಳ ಸತ್ತಿದಾಳ ಅಂತ ಕೇಳಕ್ ಮಾಡಿದಾನ? ಒಳ್ಳೆ ಮಾತೇ ಬರಲ್ವಲ್ಲ ನಿನ್ ಬಾಯಲ್ಲಿ. ಸತ್ತು ಸತ್ತು ಬದುಕ್ತಿರೋಳ್ ಬಾಯಲ್ಲಿ ಇದಕ್ಕಿಂತ ಒಳ್ಳೆ ಮಾತಿನ್ನೇನ್ರಿ ಬರುತ್ತೆ? ಮಗನ್ ನೆನ್ಪಲ್ ಸಾಯ್ತಿದೀನಿ ಅಂತ ಹೇಳಿ. ಅಯ್ಯೋ ನಾರಾಯಣ, ನಿಂದೆ ಆಯ್ತಲ್ಲ ದೊಡ್ಡ ರಾಮಾಯಣ. ಸ್ವಲ್ಪನಾದ್ರೂ ಮಾತಾಡೋದಕ್ ಬಿಡು. ಮಾತಾಡಿ ಮಾತಾಡಿ, ಅವಳೋ ಬಂದು ತಾಯಿ ಮಗನ್ನ ದೂರ ಮಾಡಿದ್ಲು. ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ರು ನಾನೇ ಕೆಟ್ಟವಳು ಅನ್ನೋ ತರ ಮಾಡ್ತಿದ್ದೀರಾ. ಅವನು ನನ್ನ ಶತ್ರು ತರ ನೋಡ್ತಾನೆ. ಒಂದಲ್ಲ ಒಂದಿನ ಈ ತಾಯಿ ಗುಣ ಏನು, ಅವನ್ ಕಟ್ಕೊಂಡಿರೋ ಅವಳ ಕಾಲ್ ಗುಣ ಏನು ಅಂತ ಅವನಿಗೆ ಗೊತ್ತಾಗುತ್ತೆ. ಅವತ್ತು ಈ ತಾಯಿ ಬದುಕಿದ್ರೆ ಅವನ್ನ ಕ್ಷಮಿಸ್ತೀನಿ, ಸತ್ತಿದ್ರೆ ಕೂತ್ಕೊಂಡು ಅಳಕ್ ಹೇಳಿ. ಏಯ್, ಮುಚ್ಚೆ ಬಾಯಿ. ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟು ಇವಾಗ ಗೊಳ ಅಂತ ನಾಟಕ ಆಡ್ತೀಯಾ? ನಾನೇನು ಅವನಿಗೆ ಬರಬೇಡ ಅಂತ ಹೇಳಿಲ್ವಲ್ಲ. ನಾನ್ ಬರಬೇಡ ಅಂತ ಹೇಳಿದ್ದು ಅವಳಿಗೆ ಮಾತ್ರ. ಹಲೋ ಹಲೋ ನಾರಾಯಣ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಪಾಪ ಬೇಜಾರು ಮಾಡ್ಕೊಂಡು ಫೋನ್ನೇ ಕಟ್ ಮಾಡ್ಬಿಟ್ಟ. ಒಂದು ತಿಳ್ಕೊ, ಇದು ಹೀಗೆ ಮುಂದುವರೆದ್ರೆ ನಿನ್ನ ಮಗನ ನೀನು ಶಾಶ್ವತವಾಗಿ ಕಳ್ಕೊತೀಯ. ಕಳ್ಕೊಂಡಾಗಿದೆ ರೀ, ಕಳ್ಕೊಳ್ಳಕ್ ಇನ್ನೇನಿದೆ ಹೇಳಿ? ಅವಳು ಸುಮ್ಮನೆ ಬಿಟ್ಬಿಡ್ತಾಳೆ ಅನ್ಕೊಂಡಿದ್ದೀರಾ? ಸಾಮಾನ್ಯದವಳಲ್ಲ ರೀ ಅವಳು.
ಹಾಳಾಗ್ ಹೋಗ್ತಾಳ ಅವಳು, ಉದ್ಧಾರ ಆಗಲ್ಲ ಅವಳು. ದೊಡ್ಡ ಮನೆ ಹುಡುಗನ ಅಟ್ರಾಕ್ಟ್ ಮಾಡಿ ಇನ್ನೊಂದು ರೀತಿ ಪ್ರಚೋದನೆ ಮಾಡೋದು, ಅದನ್ನ ಸಿಡಿ ಮಾಡ್ಕೊಂಡು ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡೋದು. ಅದಕ್ಕೂ ಅವ್ರು ಜಗ್ಲಿಲ್ಲ ಅಂದ್ರೆ ಕಿಡ್ನ್ಯಾಪ್ ಮಾಡಿ ಅವ್ರ ಮನೆಯವ್ರ ಹತ್ರ ಡಿಮ್ಯಾಂಡ್ ಮಾಡೋದು. ಹೇಳೆ ಬಿಡಿ, ಅವ್ರ ಮಗನ್ ಎಲ್ ಬಚ್ಚಿಟ್ಟಿದ್ಯಾ ಹೇಳು. ಗೊತ್ತಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ. ಪಾವ್ನಿ, ಅಮ್ಮ, ಹೇ ಕೆನ್ನಿಗೇನಾಯ್ತೆ? ಏನಿಲ್ಲಮ್ಮ. ಏನು ಇಲ್ವಾ? ಹೇ ಕಣ್ಣಿಗೆ ಕಾಣ್ತಾ ಇದೆ, ಏನು ಇಲ್ಲ ಅಂತ ಹೇಳ್ತೀಯಲ್ಲೇ, ಏನಾಯ್ತು? ಅಮ್ಮ, ಅದು ಆಫೀಸಲ್ಲಿ ಕ್ಯಾಬಿನ್ ಡೋರ್ ಟಚ್ ಆಗ್ಬಿಡ್ತು. ನಾನು ನೋಡ್ಕೊಂಡಿಲ್ಲ. ನೀನ್ ನೋಡ್ಕೊಂಡಿಲ್ಲ ಸರಿ, ಆದ್ರೆ ಬೇರೆ ಯಾರು ನೋಡಿ ಹೇಳಿಲ್ವಾ? ಏನಾಯ್ತೆ? ನಿಜ ಹೇಳೇನಾಯ್ತು? ದೇವ್ಕಿ, ಏನಾಯ್ತಮ್ಮ? ಅಮ್ಮ ಇಲ್ಲಿ ನೋಡಿ, ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಅಯ್ಯೋ ಹೌದಲ್ಲ, ಏನಾಯ್ತು ಕಂದ? ಅಮ್ಮ, ಅಜ್ಜಿ, ಯಾಕೆ ತಲೆ ತಿಂತಿದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ಹೇಳಿದ್ನಲ್ಲ ಅದೇ ನಿಜ. ಬೇಕಿದ್ರೆ ನಂಬಿ, ಇಲ್ಲಾಂದ್ರೆ ಬಿಡಿ. ಅಲ್ವೇ, ಮೊದ್ಲೇ ಮನೆ ವಾತಾವರಣ ಸರಿ ಇಲ್ಲ. ಅಪ್ಪಂಗ್ ನೋಡಿದ್ರೆ ಹಾಗಾಗಿದೆ. ಇತ್ತೀಚೆಗೆ ನೀನು ವಿಚಿತ್ರವಾಗಿ ಆಡ್ತಾ ಇದೀಯಾ. ಈಗ ನೋಡಿದ್ರೆ ಹೀಗೆ ಗಾಯ ಮಾಡ್ಕೊಂಡ್ ಬಂದಿದೀಯಾ. ಅಮ್ಮ, ಈ ಮನೆಗೇನೋ ಆಗಿದೆ, ಯಾವ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅನಿಸ್ತಾ ಇದೆ. ಅಮ್ಮ, ಆತರ ಏನು ಇಲ್ಲ ಅಮ್ಮ. ಇದ್ ನಿಜವಾಗ್ಲೂ ಆಫೀಸಲ್ಲಿ ಆಗಿದ್ ಗಾಯನೇ. ಇದನ್ನು ಅಪ್ಪನ ಸ್ಥಿತಿನೂ ನೀವು ಕಂಪೇರ್ ಮಾಡಬೇಡಿ. ಈ ಮನೆಗೇನು ಆಗಿಲ್ಲ, ಮನೆಗೆ ಯಾರ ದೃಷ್ಟಿನೂ ತಾಗಿಲ್ಲ. ಸುಮ್ನೆ ಏನನ್ನು ಯೋಚನೆ ಮಾಡಬೇಡಿ ನೀವು. ಛೇ, ಪಾವ್ನಿ, ಪಾವ್ನಿ, ಏನಾಯ್ತಿ ಹುಡುಗಿಗೆ? ವಾವ್, ಹೆಂಡತಿ ಅಡುಗೆ ಕಾಂಟ್ರಾಕ್ಟರ್, ಗಂಡ ಫುಡ್ ಡೆಲಿವರಿ ಬಾಯ್. ಆದರೆ ಮನೇಲಿ ಅಡುಗೆನೂ ಇಲ್ಲ, ಫುಡ್ಡು ಇಲ್ಲ. ಗಂಡ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ದು ಹಸ್ಕೊಂಡು ಬಂದಿರ್ತಾನೆ. ಆದರೆ ಮನೇಲಿ ತಿನ್ನೋಕೊಂದಾಗಲೂ ಅನ್ನನೂ ಬೇಡವಾ? ನಾನು ದೊಡ್ಡ ಮನೆ ಹುಡುಗಿ, ಎಲ್ಲ ನಾನ್ ಕೆಲಸ ಮಾಡಿದ್ರೆ ಸೌದ್ ಹೋಗ್ಬಿಡ್ತೀನಿ ಅಂತ ನನ್ ಗಂಡಂಗ್ ಭಯ. ಅದಕ್ಕೆ ಚಿನ್ನ ಯಾವ ಕೆಲ್ಸನೂ ಮಾಡ್ಬೇಡ ಅಂತ ಹೇಳಿದ್ದಾರೆ. ಅವ್ರ ಮಾತನ್ ಮೀರಕ್ಕಾಗತ್ತಾ? ಅದಕ್ಕೆ ಅಡ್ಗೆ ಮಾಡಿಲ್ಲ. ಓಹೋಹೋ,
ಅಲಾರಾಮ್ ಹೊಡೆದ್ರೆ ಬೆಳಕಾಗೋದಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಂತ ಗಂಡಸರಿಗಂತಾನೆ ಈ ಹೋಟ್ಲ್ಗಳೆಲ್ಲ ಇರೋದು. ಅಕಸ್ಮಾತ್ ಹೆಂಡತಿ ಕೈ ಬಿಟ್ರು ಈ ಹೋಟ್ಲ್ಗಳ ಕೈ ಬಿಡಲ್ಲ. ನಾನು ಹೋಗಿ ತಿನ್ಕೊಂಬರ್ತೀನಿ. ಹೋಗ್ ತಿನ್ನಿ, ಯಾರ್ ಬೇಡ ಅಂದ್ರು? ಬೇಡ ಅಂದ್ರೆ ತಾನೆ ಯಾರು ಕೇಳೋರು? ನನ್ ಮಾತಿಲ್ಲ ಯಾರಾದ್ರೂ ಕೇಳ್ತಿದಾರಾ? ಹಸ್ಕೊಂಡ್ ಬಂದಿದ್ದೀರಾ ತಾನೆ, ಹೋಗ್ ತಿನ್ಕೊಂಡ್ ಬನ್ನಿ. ಸುಮ್ನೆ ನನ್ ಜೊತೆ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ಬೇಡಿ. ಕಾಲ್ ಕೆರೆದು ಹುಣ್ಣು ಮಾಡ್ಕೊಳ್ಳೋ ಅಭ್ಯಾಸ ನಮಗೂ ಇಲ್ಲ. ಹಾಗೆ ಒಬ್ನೇ ತಿಂದು ಹೊಟ್ಟೆ ನೋವು ಬರ್ಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಮೊದಲೇ ದೊಡ್ಡ ಮನೆಯವರು, ಹಸ್ಕೊಂಡಿದ್ರು ಸೌದೋಗ್ತೀರಾ. ಯೋಚನೆ ಮಾಡಬೇಡಿ, ನಿಮಗೂ ಪಾರ್ಸಲ್ ತಗೊಂಬರ್ತೀನಿ. ನನಗ್ ಬೇಕಾಗಿಲ್ಲ. ಇಲ್ಲಿ ಇವ್ರ ಪರಿಸ್ಥಿತಿ ಹೀಗಾಗಿದೆ, ಅಲ್ಲಿ ಕಂಪನಿ ಪರಿಸ್ಥಿತಿ ಹಾಗಿದೆ. ಇನ್ನು ಪ್ರಾರ್ಥನಾ ಮನೇಲಿ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಮನಸ್ತಾಪ ಶುರುವಾಗಿದೆ. ಪಾಪ ನನ್ನ ಮಗಳು ಎಲ್ಲ ಇತ್ತು ಕಷ್ಟಪಡ್ತಾ ಇದ್ದಾಳೆ. ಇದೆಲ್ಲ ಯಾವಾಗ ಸರಿ ಹೋಗೋದು? ಇವ್ರು ಹುಷಾರಾಗಿ ಅವಳ ಮಗಳು ಅಂತ ಒಪ್ಕೊಂಡು ಅವಳಿಗೊಂದು ಸ್ಥಾನಮಾನ ಸಿಗೋದು ಯಾವಾಗ? ದೇವ್ಕಿ, ಯಾಕಮ್ಮ ಒಂಥರ ಇದೆಯಲ್ಲ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಅಮ್ಮ, ನಮಗೆ ಪರೀಕ್ಷೆಗಳು ಯಾವಾಗ ಅಂತ್ಯ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀರಲ್ಲಿ ಅಲೆಗಳೆದ್ದ ಮೇಲೆ ಅದು ತಿಳಿಯಾಗೋದಕ್ಕೆ ಸ್ವಲ್ಪ ಸಮಯ ಬೇಕು, ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೇ. ಒಂದು ಸಲ 7 ಅಲೆ ಆದ್ರೆ ಕಾಯಬಹುದಮ್ಮ, ಆದ್ರೆ ಅಲೆ ಮೇಲೆ ಅಲೆ ಏಳ್ತಾನೆ ಹೋದ್ರೆ ತಿಳಿಯಾಗೋದೆ ಕನ್ಸು ಅಂತ ಅನ್ಸುತ್ತೆ. ನಿಮ್ ಮಗ ಅಂತೂ ಕಲ್ಲಾ ಕೂತ್ಬಿಟ್ಟಿದ್ದಾರೆ. ಅವ್ರನ್ನ ಹೇಗ್ ಕರ್ಗಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ದೇವ್ಕಿ, ಅವನ್ ಮನೇಲಿ ಕೂತು ಕೂತು ಹಾಗಾಗಿರ್ಬೇಕು. ಅವನ್ನ ಆಚೆ ಎಲ್ಲಾದ್ರೂ ನೀನ್ ಕರ್ಕೊಂಡು ಹೋಗು, ಅದರಿಂದ ಅವನಿಗೆ ಒಳ್ಳೇದಾದ್ರೂ ಆಗಬಹುದು. ಸರಿಯಮ್ಮ, ನಾಳೆ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ. ಮೊದ್ಲದನ್ನ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಏನ್ ಒಳ್ಳೇದಾಗುತ್ತೋ ಏನೋ, ಎಲ್ಲ ಗೊಂದಲ ಅನ್ನಿಸ್ತಾ ಇದೆ ಅಮ್ಮ. ಹಲೋ, ನನ್ನ ಮೇಲೆ ಕೋಪ ತೋರಿಸಿದ್ ಸಾಕು, ಊಟದ ಮೇಲೂ ಕೋಪ ತೋರಿಸ್ಬೇಡಿ. ಪಾರ್ಸಲ್ ತಗೊಂಡು ಬಂದಿದ್ದೀನಿ, ಎದ್ದು ಬಂದು ಊಟ ಮಾಡಿ. ಹಲೋ, ನನ್ನ ಮೇಲೆ ಕೋಪ ತೋರಿಸಿದ್ ಸಾಕು, ಊಟದ ಮೇಲೂ ಕೋಪ ತೋರಿಸ್ಬೇಡಿ. ಪಾರ್ಸಲ್ ತಗೊಂಡು ಬಂದಿದ್ದೀನಿ, ಎದ್ದು ಬಂದು ಊಟ ಮಾಡಿ. ಪ್ರಾರ್ಥನಾ, ಬನ್ನಿ ಊಟ ಮಾಡಿ. ಏನು ಮೌನರತನ? ಮಾತಾಡಲ್ವಾ? ನೋಡ್ರಿ, ಯಾರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದು. ಅದು ಪರಮಾತ್ಮನಿಗೆ ಮೋಸ ಮಾಡ್ದಂಗೆ. ಸುಮ್ಮನೆ ಪರಮಾತ್ಮನ ಕೋಪಕ್ಕೆ ಗುರಿ ಆಗ್ಬೇಡಿ. ಸುಮ್ಮನೆ ಎದ್ದು ಬಂದು ಊಟ ಮಾಡಿ.
ಪಾತಕಿಯೇ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯೇ ತುಂಬ ಶಾರ್ಪು ಸಖಿಯೇ ಒಮ್ಮೆ ಪರಚು ಇನ್ನು ಒಮ್ಮೆ ಪರಚು ನನ್ನ ಹೆಸರ ಹೆಂಗೋ ಒಮ್ಮೆ ಕಿರುಚು ಬರಗೆಟ್ಟ ಪ್ರೇಮಿಯ ಅರ್ಧ ಮುಗಿಸು ಅರ್ಧ ಉಳಿಸು ತುಂಟ ತಾಟಕಿಯೇ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯೇ ತುಂಬ ಸಾಕು ಸಖಿಯೇ. ಈಗೇನು ನಾನು ಸೋಲ್ಬೇಕು ನೀವು ಗೆಲ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸರಿ ಬಿಡಿ, ನಾನು ಮಾತಾಡ್ಸಲ್ಲ. ಕೋಪ ನಿಮ್ಮೊಬ್ಬರಿಗೆ ಅಲ್ಲ, ನನಗೂ ಬರುತ್ತೆ.